ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಹಾಸನಕ್ಕೆ ಬಂದಿದ್ದಾರೆ, ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದೇ. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ? ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ? ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಇವತ್ತು ನಬಾರ್ಡ್ ಹೋದ ವರ್ಷ ರೈತರ ಮಗ ಅಂತ ಹೇಳ್ತೀನಿ, ಹೋದ ವರ್ಷ 5,600 ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ. ಈ ವರ್ಷ ಅದು 2,340 ಕೋಟಿ ರೂಪಾಯಿ ಆಗಿದೆ. ಮಣ್ಣಿನ ಮಗ, ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ. ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ? ಒಂದು ದಿನ ಕಣ್ಣೀರು ಹಾಕ್ಲಿಲ್ಲ, ಒಂದಿನ ಕೇಳಲಿಲ್ಲ, ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಕೋಲ ಬಸವನಂತೆ ತಲೆ ಅಳ್ಳಾಡಿಸೋದು ಬಿಟ್ಟುಬಿಡಿ. ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಇವತ್ತು 58% ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ನಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ 58% ಕಡಿಮೆ ಆಯಿತು. 58% ಕಡಿಮೆ ಆಯಿತು. 4.5% ನಬಾರ್ಡ್ ಕೊಡ್ತದೆ. ನಾವು ರೈತರಿಗೆ 5 ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ 0% ಇಂಟ್ರೆಸ್ಟ್, 4% ತಕೊಂಡು 0% ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. 5ರಿಂದ 15 ಲಕ್ಷದವರೆಗೆ, 5ರಿಂದ 15 ಲಕ್ಷದವರೆಗೆ ಕೇವಲ 3% ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ. ನೀವು ದುಡ್ಡು ಕೊಡದೆ ಹೋದ್ರೆ, ನಬಾರ್ಡ್ ಅವರು ದುಡ್ಡು ಕೊಡದೆ ಹೋದ್ರೆ, ನಬಾರ್ಡ್ ಬರೋದು ಯಾರ ಅಧೀನದಲ್ಲಿ? ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್. ನಾನು ಹೋಗಿ ಅವರನ್ನು ಭೇಟಿ ಮಾಡಿದೆ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ, ಮನವಿಯನ್ನು ಕೊಟ್ಟಿದ್ದೇನೆ. ನಬಾರ್ಡ್ನವ್ರಿಗೆ ಹೇಳಿ, RBIನವ್ರಿಗೆ ಹೇಳಿ, ನಮಗೆ ಕೊಡಿಸಿಕೊಡಿ. 5,600 ಕೋಟಿ ರೂಪಾಯಿ ಕನಿಷ್ಠ, ನಾವು ಇನ್ನೂ ಹೆಚ್ಚಾಗಿ ಕೇಳಿದ್ದೀವಿ. 5,600 ಕೋಟಿನಾದ್ರೂ ಕೂಡ ಹೋದ್ ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ. ಕೊಡ್ಲಿಲ್ಲ. ದೇವೇಗೌಡರು ಇವತ್ತವರಿಗೆ ಬಾಯಿ ಬಿಟ್ಟಿಲ್ಲ. ಇದು ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ? ರೈತರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದನ್ನ ಕೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಟ್ಯಾಕ್ ಮಾಡ್ತೀವಿ, JDSಗೆ ಅಟ್ಯಾಕ್ ಮಾಡ್ತೀವಿ. ಸಿದ್ದರಾಮಯ್ಯ ವಿನಾಕಾರಣ ಬಿಜೆಪಿಗೆ JDSಗೆ ಟೀಕೆ ಮಾಡ್ತಾರೆ. ಇದು ಟೀಕೆ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ
ಸರಿಪಡಿಸಿ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಹೇಳ್ತೀನಿ, ಬಿಜೆಪಿ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ, ಜೆಡಿಎಸ್ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ, ನೀವೆಲ್ಲರೂ ಸೇರಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿ ಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಬೆಳೆಸಿ ಎಚ್ ಡಿ ಕೃಷ್ಣಪ್ಪನ್ ಬೆಳೆಸಿದ್ರ, ನಾಗೇಗೌಡರು ಬೆಳೆಸಿದ್ರ, ಬಚ್ಚೇಗೌಡರನ್ನು ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ, ಯಾರು ಬೆಳೆಸಿಲ್ಲ. ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ, ಅವನಿಗೇನೆ ಬೆಳೆಸಲಿಲ್ಲ. ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ, ಅವನನ್ನು ಬೆಳೆಸಲಿಲ್ಲ. ಯಾರನ್ನು ಬೆಳೆಸಿದ್ರಿ? ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು 2010 ಶಿವರಾಮೇಗೌಡ ಎಚ್ ಡಿ ಕೃಷ್ಣಪ್ಪ 2010 ಹೇಳಿದ್ರು. ಏನಂತ ಹೇಳಿದ್ರು? ಭವಿಷ್ಯ ನುಡಿದಿದ್ರು ಗೊತ್ತಾ? ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ. ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು, ಕೆಆರ್ಪೇಟೆಯವರು. ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಯಾರು ಹೇಳಿದ್ರು ಇದನ್ನು? ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ. ಸೀನಿಯರ್ ಲೀಡರ್, ಒಕ್ಕಲಿಗ ಲೀಡರ್. ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಕಲಿಗರ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ತು ಕಟ್ಟಿದ. ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು. ಅವರು ಪಕ್ಕಾ ಒಕ್ಕಲಿಗ. ಅವ್ರು ಹೇಳಿರೋದು, ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದ್ದೀರಿ ಹೇಳಿಯಪ್ಪ, ಯಾರನ್ನು ಬೆಳೆಸಿದ್ದೀರಿ ಹೇಳಿ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 0804748973 ಕ್ಕೆ.